ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಲಾಂಗ್ ಬ್ಯಾಕ್ ಎಲ್ರಿಗೂ ಹಾಯ್ ಹೇಳ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಗ್ಯಾಪ್ ತೊಗೊಂಡೆ. ರೀಸನ್ ಏನಂದರೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ನಾನು ಹೆಲ್ತ್ ಇಶ್ಯೂಸಿಂದ ಮೀನ್ಸ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ತೊಂದರೆಗಳು ಅನುಭವಿಸ್ತಾ ಇರೋದ್ರಿಂದ ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇಲ್ಲಿಂದ ಕಂಟಿನ್ಯೂ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಸಾರಿ ಹೇಳ್ತಾ ಲಾಂಗ್ ಬ್ಯಾಕ್ ಎಲ್ರಿಗೂ ಹಾಯ್. ನನಗೆ ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ತುಂಬಾ ಸುಸ್ತು, ವಾಮಿಟಿಂಗ್ ಸೆನ್ಸೇಷನ್ನು ತುಂಬ ತೊಂದರೆಗಳಿರೋದ್ರಿಂದ ನಾನು ಅಡುಗೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಸೊ ಅಮ್ಮ ಮನೆಗೆ ಒಂದು 15 to 20 ಡೇಸ್ ಹೋಗಿಬಿಟ್ಟಿದ್ದೆ. ಹಾಗೆ ಊರು ಅಲ್ಲಿ ಇಲ್ಲಿ ಅನ್ನೋಷ್ಟರಲ್ಲಿ 1 ಮಂತ್ ಕಳೆದೋಯ್ತು. ಹೀಗೇ ಎಲ್ಲ ಟೈಮ್ ಪಾಸ್ ಮಾಡಿ ಇವಾಗ ಬ್ಯಾಂಗ್ಳೂರ್ಗೆ ಬಂದೆ. ಸೊ ಇಲ್ಲಿಂದ ನಮ್ಮ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ನಾನು ನೋಡಿ ನಂದನದಿಂದ ಒಂದು ಆರ್ಡರ್ ಮಾಡಿದ್ವಿ. ಫ್ಯಾಮಿಲಿ ಮೆಂಬರ್ಸ್ ಒಂದು 4 ಮೆಂಬರ್ಸ್ ಊಟ ಮಾಡೋದು ಒಂದು ಆರ್ಡರ್ ಮಾಡಿದ್ದೆ. ಸೊ ಅದನ್ನು ನಿಮ್ಮೆಲ್ರಿಗೂ ತುಂಬ ಚೆನ್ನಾಗಿತ್ತು ಅಂತ ಹೇಳೋಕ್ಕೆ ಈ ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಈ ಥರ ಬಂದಿತ್ತು, ಎಲ್ಲ ಪ್ಯಾಕಿಂಗ್ ಎಲ್ಲ ಸೂಪರಾಗಿ ಮಾಡಿದರು. ನಾನು ಸಖತ್ತಾಗಿತ್ತು. ಏನಂದರೆ ಪಪ್ಪು ರೈಸ್ ಅಷ್ಟೇ, ನಮ್ಮ ಥರ ರೊಟ್ಟಿ ಎಲ್ಲ ಸಿಗಲ್ಲ. ನಾನು ಊರಿಗೆ ಹೋದಾಗ ಕೂಡ ನೋಡಿ ಈ ಥರ ಎಲ್ಲ ಕಷ್ಟಗಳು ಅನುಭವಿಸಿದ್ದೆ. ಏನಕ್ಕಂದರೆ ತುಂಬ ವಾಮಿಟಿಂಗ್ ಆಗಿಬಿಟ್ಟು ಡಿಹೈಡ್ರೇಷನ್ ಆಗಿಬಿಟ್ಟಿತ್ತು. ಸೊ ಹಾಸ್ಪಿಟಲ್ ಕೂಡ ಅಡ್ಮಿಟ್ ಆಗಿ ಈ ಥರ ಸಿಚುವೇಶನ್ ಇದ್ದಿದ್ದರಿಂದ ಲಾಗ್ ಮಾಡೋಕ್ಕಾಗಿರಲಿಲ್ಲ ಯುಗಾದಿ ಟೈಮಲ್ಲಿ. ಹಾಗೆ ಯುಗಾದಿ ಎಲ್ಲ ಮುಗಿಸ್ಕೊಂಡು ಅದು ಇದು ಅನ್ನೋಷ್ಟರಲ್ಲಿ ಪ್ರವೀಣ್ ನೇಟಿವ್ಗೂ ಹೋಗಿ ಬರೋಷ್ಟರಲ್ಲಿ 1 ಮಂತ್ ಕಳೆದೋಯ್ತು. ಹಾಗೆ ಬರುವಾಗ ನಾನು ದಾವಣಗೆರೆಯಲ್ಲಿ ಚೆಕಪ್ ಇತ್ತು. ಅದು ಎಲ್ಲಿ ಚೆಕಪ್ ಮಾಡಿಸ್ತೀನಿ ಅಂದರೆ ರಶ್ಮಿ ಶೆಟ್ಟಿ ಮ್ಯಾಮ್ ಹತ್ರ ನಾನು ಚೆಕಪ್ ಮಾಡಿಸೋದು. ಸಿಟಿ ಮೆಡಿಕಲ್ ಹಾಸ್ಪಿಟಲ್. ಲಾಸ್ಟ್ ಡೆಲಿವರಿ ಕೂಡ ನಂದು ಸಿಯಂದು ಅಲ್ಲೇ ಡೆಲಿವರಿ ಆಗಿತ್ತು. ಈ ಸಲ ಕೂಡ ನೋಡಬೇಕು, ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ ಅಲ್ಲೇ ಅಂತ. ಹಾಗೆ ಎಲ್ಲರೂ ಸೇರಿಬಿಟ್ಟು ಬಾವ ಅಕ್ಕ ಎಲ್ಲರೂ ಸೇರಿಬಿಟ್ಟು ನಾವು ಬ್ಯಾಂಗ್ಳೂರ್ಗೆ ವಾಪಸ್ ಆದ್ವಿ. ಸೊ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಅವರು ಕೂಡ ನಮ್ಮ ಜೊತೆ ಬಂದಿದ್ದರು. ಸೊ ಔಟಿಂಗ್ ಹೋದಾಗ ನಮ್ಮ ಬಾಬಾ ಟ್ಯಾಟು ಪ್ಲ್ಯಾನ್ ಮಾಡಿಕೊಂಡು ಸಡನ್ನಾಗಿ ಹಾಕ್ಸ್ಕೊಳ್ಳೋಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ರು. ಫೈನಲ್ ಆಗಿ ಯಾವ ಥರ ಬಂದಿದೆ ಗೊತ್ತಾ, ಸಖತ್ತಾಗಿ ಕಾಣಿಸ್ತಾ ಇತ್ತು ನೋಡಿ. ಶ್ರೇಯಾ ಅದ್ವೈತ್. ಹಾಗೆ ನಮ್ಮ ಗುಂಡಕ್ಕ ಕಾರ್ ನೋಡ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ದಾಳೆ, ನಾನು ಬರಲ್ಲ ಅಂತ. ಅದಕ್ಕೆ ಬಿಟ್ಟು ಬರ್ತಾ ಇದ್ದೀವಿ ನಾವು. ಅವಳು ಬರೋಕ್ಕೆ ರೆಡಿ ಇಲ್ಲ. ಅವ್ರ ಅಣ್ಣ ಇವಳು ನೋಡಿ. ಹಾಗೆ ಶೂಸ್ ಕೂಡ ಶಾಪ್ ಮಾಡಿದ್ರು ಮಂತ್ರಿ ಮಾಲಲ್ಲಿ. ಇದು ಆ್ಯಕ್ಚುಲಿ ನನ್ನ ಮಿನಿ ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ತುಂಬ ಗ್ಯಾಪ್ ಆಯಿತು ಅಲ್ವಾ. ಸೊ ನಿಮ್ಮೆಲ್ರಿಗೂ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಈ ಲಾಗ್ನ ನಾನು ಮಾಡಿದ್ದು ಮಿನಿ ಲಾಗ್. ಸೊ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಬೇಗ ಬರ್ತೀನಿ ಅಂತ ಹೇಳ್ತಾ ಟಿಲ್ ದೆನ್ ಟೇಕ್ ಇಟ್, ಬಾಯ್.